ತಂಗಿ, ದೇವರ ಪೂಜೆ ಮುಗೀತೇನಮ್ಮ? ತಂಗಿ, ನಿನ್ನ ಪ್ರತಿನಿತ್ಯ ಭಕ್ತಿ ಭಾವದಲ್ಲಿ ಪರವಶಳಾಗಿ ಪೂಜಿಸಿ ಹಾಡಿ ಕುಣಿದಾಡುವ ನಿನ್ನ ನಿರ್ಮಲ ಭಕ್ತಿಗೆ ಕಣ್ಣು ತೆರೆದು ನೋಡುವ ನಿನ್ನ ಮಾಯಿ ದೇವಾತ್ಮ ನಿನ್ನ ತಂಗಿ ಇಲ್ಲ. ನಮ್ಮಂತ ಬಡವರನ್ನು ಕಣ್ಣು ತೆರೆದು ನೋಡಿದ ನಮ್ಮ ಮಾಯಿ ದೇವರು. ನೀನು ತಿಳಿದುಕೊಂಡ ಹಾಗೆ ದೇವರು ಹಾಗಿರುವುದಿಲ್ಲ. ಆತ್ಮಶುದ್ಧಿಯಿಂದ ಭಕ್ತಿ ಭಾವದಿಂದ ನಾವು ಪೂಜೆ ಮಾಡಬೇಕು. ಆ ನಿಮ್ಮ ಅನನ್ಯ ಭಕ್ತಿಯನ್ನು ಮೆಚ್ಚಿ ಆ ದೇವರು ಆ ಭಾವಚಿತ್ರದಲ್ಲಿ ನಿಮಗೆ ಬಂದು ನಮ್ಮ ಆಸೆಯನ್ನು ಪರಿಹಾರ ಮಾಡ್ತಾನೆ. ಅವನೇ ಈ ಬಡವರ ಪರಿತ್ರಾಣ. ಅವರು ತಂಗಿ, ಈ ದೇವರು ಬಡತನದ ಬೇಗೆ ಬಂದ ನಮ್ಮ ಬಾಳಿಗೆ ಭಾಗ್ಯ ದಾತನ ಮಾಯಿನ ದೇವತ್ವ ತಂಗಿ ಇಲ್ಲ. ನಮ್ಮ ಹೆತ್ತ ತಂದೆ ತಾಯಿಗಳು ಆ ರುದ್ರಗಡನ ಕಪಟ ಕುತಂತ್ರಕ್ಕೆ ಸಿಲುಕಿ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಿ ಹೋದ್ರಮ್ಮ. ಇಷ್ಟೇ ಅಲ್ಲದೆ ನಮ್ಮ ಎಂತ ಆಸ್ತಿನ ಜನ ಕೈವಶ ಮಾಡಿಕೊಂಡು ನಮ್ಮನ್ನು ಬೀದಿಯ ಭಿಕಾರಿಯನ್ನಾಗಿ ಮಾಡಿದ ಮಾನವ ವಂಚಕ. ಆಗ ನಾವು ದಿಕ್ಕಿಲ್ಲದ ಅನಾಥರಾಗಿ ಬಡತನದ ಭವನೆಯಲ್ಲಿ ಕಾಲ ಕಳೆಯುವ ನಮ್ಮಂತ ನಿರಗತಿಕರ ಪಾಲಿಗೆ ಇದ್ದೇವ್ರಿ ನಮ್ಮ ಮಾಯನ. ಹಾಗೆಲ್ಲ ಮಾತಾಡ್ಬೇಡ. ಆಪತ್ಕಾಲದಲ್ಲಿ ಆ ದೇವರನ್ನು ನಿಂದಿಸಿ ಸಂಪತ್ಕಾಲದಲ್ಲಿ ಆ ದೇವರನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ನಾನೇನು ಮನುಷ್ಯರಲ್ಲ, ನಾವು ಕೂಡ ಮಾನವಲ್ವೇ. ಹೀಗಿರುವಾಗ ಆ ದೇವರು ಎಂತ ಕಷ್ಟಪಟ್ಟು ಅನುಭವಿಸಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡಬೇಕು. ಈ ರೀತಿ ಯೋಚನೆ ಮಾಡಬಾರ್ದಣ್ಣ, ಯೋಚನೆ ಮಾಡಬಾರ್ದು. ತಂಗಿ, ಇನ್ನೇನು ಆಡಿದ ನುಡಿ ಮುತ್ತುಗಳು ನನ್ನ ಹೆತ್ತ ತಾಯಿ ನುಡಿ ಮುತ್ತುಗಳಂತಿದೆ. ನೀನಾಡಿದ ಒಂದೊಂದು ಮಾತಿನಲ್ಲಿ ಆ ನನ್ನ ತಾಯಿ ನೆನಪಾಗುತ್ತಾಳ. ನಮ್ಮ ನೋಡಮ್ಮ ತಂಗಿ, ಪ್ರಾಪ್ತ ವಯಸ್ಸಿನ ವಸ್ತುನಲ್ಲಿ ಹರಿಯಾದ ನವತರುಣಿಯಾದ ನಿನಗೆ ಮೊದಲು ಒಂದು ಮುತ್ತಿನಂತ ವರ ಶೋಧಿಸಿ ಕನ್ಯಾದಾನ ಮಾಡಿದ್ರೆ ಮುಗಿತ ಮಾನನ ಹೆತ್ತರಾತ್ಮಕ್ಕೆ ಚಿರಶಾಂತಿ. ಆದಷ್ಟು ಬೇಗನೆ ಈ ತಂಗಿ ಒಂದು ವರ ಹುಡುಕಿ ಮದುವೆ ಮಾಡಿಸಿ ಈ ಮನೆಯಿಂದ ಹೊರ ಕಳಿಸ್ಬೇಕಂತ ವಿಚಾರ ಮಾಡಿದ್ಯಾ? ಏನಣ್ಣ, ನನ್ನಿಂದ ನನಗೆ ಅಷ್ಟೊಂದು ಬೇಸರ ಆಯ್ತೇನು? ಇನ್ನೊಮ್ಮೆ ಇಂಥ ಮಾತನಾಡಬೇಡ ಮಾತನಾಡಬೇಡ. ನೋಡಮ್ಮ, ನೀನು ನನಗೆ ಬರೀ ತಂಗಿ ಅಲ್ಲಮ್ಮ, ತಂಗಿ ಅಲ್ಲ. ನೀನು ನನಗೆ ಆ ದೇವರ ಕೊಟ್ಟ ತಂಗಿ ಅಮ್ಮ, ದೇವರ ಕೊಟ್ಟ ತಂಗಿ. ನಿನ್ನ ಅಣ್ಣನ ಜೀವನ ಇರುವವರೆಗೂ ನೀನು ಯಾವತ್ತು ನನಗೆ ಬೇಸರವಾಗಲಾರೆ ತಂಗಿ, ಬೇಸರವಾಗಲಾರೆ. ನೋಡಮ್ಮ, ಬಂಗಾರದ ಗಟ್ಟಿ ಮನೆಯಲ್ಲಿದ್ದರೆ ಅದಕ್ಕೆ ಬೆಲೆ ಏನಮ್ಮ? ಅದು ಆ ಅಕ್ಕ ಸಾಲಿನ ಸುತ್ತಿಗೆ ಪೆಟ್ಟಿಗೆ ಬಾಯಿ ಒಡವೆಗಳಾದಾಗ ಆ ಸ್ತ್ರೀಯರ ತಮ್ಮ ಮೈ ಮೇಲೆ ಅಲಂಕರಿಸಿಕೊಂಡ ಮಾತ್ರ ಅದಕ್ಕೆ ಬೆಲೆ ಸಿಗೋದು. ಅದರಂತೆ ಹೆಣ್ಣಾಗಿ ಹುಟ್ಟಿ ಬಂದ ಬಳಿಕ ಭಯ ಭೀತಿಯಾಗಿ ಅತ್ತೆ ಮಾವಂದರ ಮನಸ್ಸೇಳಿ ಕೊಡಲು ಮುತ್ತೈದಿ ಎಂಬ ಮಧುರ ಬಾಂಧವ್ಯದಿಂದ ಬಂಧಿಸಿಕೊಳ್ಳಬೇಕು. ಎತ್ತವರ ಹಂಗಿನ ಹಾದು ದಾಟಿ ದಾಂಪತ್ಯ ಜೀವನದ ಚೋಕಾಲಿಯಲ್ಲಿ ಜಿಗಿದಾಡಲು ಗಂಡನ ಸೇವೆಗೆ ಸದಾ ಸಿದ್ಧರಾಗಿ ಹೋಗಬೇಕು. ಆಗಲೇ ನೋಡಮ್ಮ, ನೀನು ಹೆಣ್ಣಾಗಿ ಹುಟ್ಟಿದ ಸ್ವಾರ್ಥಕ. ನೋಡಮ್ಮ ತಂಗಿ, ನನಗೆ ಎಷ್ಟೇ ಬಡತನವೇ ಇರಲಿ ಸಿರಿತನವೇ ಇರಲಿ, ಈ ನಿನ್ನ ಮದುವೆಯನ್ನು ಅದ್ದೂರಿತನದಿಂದ ಮಾಡಿಕೊಡುವ ದಿಟ್ಟ ಛಲ ನನ್ನ ಕಡೆ ಇದಮ್ಮ, ನನ್ನ ಕಡೆ. ಈಗಿನ ದಿಟ್ಟ ಛಲ ಕಂಡು ನನಗೆ ತುಂಬಾ ವ್ಯಥೆ ಅನಿಸ್ತಾ ಇದೆ ಅಣ್ಣ. ಎಷ್ಟೊಂದು ಧೈರ್ಯ ನಿನ್ನ ಹತ್ರ. ತಮ್ಮನ್ನು ಓದಿಗಾಗಿ 3 ಸಾಲ ಮಾಡಿಬಿಟ್ಟಿದೀಯ. ಹೀಗಿರುವಾಗ
ಈಗ ನನ್ನ ಮದುವೆ ಅಂದ್ರೆ ವರದಕ್ಷಿಣೆ ವಿಚಾರ ಅದೆಷ್ಟು ಖರ್ಚಾಗುತ್ತೆ. ಆ ಎಲ್ಲ ಖರ್ಚು ಎಲ್ಲಿಂದ ಮಾಡ್ತೀಯ? ಎಲ್ಲಿಂದ ಸಾಲ ಮಾಡ್ತೀಯ? ಯಾಕೆ ನನ್ನ ಮದುವೆ ವಿಚಾರ ಮಾಡ್ತೀಯ? ದಯವಿಟ್ಟು ನನ್ನ ಮದುವೆ ವಿಚಾರ ಬಿಟ್ಟು ಬಿಡು. ಇದೊಂದು ಮಾತು, ಆ ದೇವರು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ. ನನ್ನ ಹೆಣ್ಣಾಗಿ ಹುಟ್ಟಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ. ನನ್ನ ಹೆತ್ತ ತಂದೆ ತಾಯಿಗಳಿಗೆ ಈಗ ಹುಟ್ಟಿದ್ದು ಹೆಣ್ಣು ಮಗು ಅಂತ ಗೊತ್ತಾಗ್ಬಿಟ್ಮೇಲೆ ನನ್ನ ಕತ್ತುಗೆ ಕೊಂದು ಬಿಡ್ಬೇಕಾಗಿತ್ತು. ನಿಮಗೆ ಕಷ್ಟ ಬರ್ತಿರ್ಲಿಲ್ಲ. ನೀನು ನಮಗೆ ತಂಗಿಯಾಗಿ ಹುಟ್ಟಿ ಬಂದು ಈ ಬಡ ಅಣ್ಣನ ಕಣ್ಣು ತರಿಸಿದ ಕನ್ನಮಣಿ ಹೆಣ್ಣು ಮಗಳು ಮಾಡಿದ ನೋಡಮ್ಮ ತಂಗಿ, ನೀನು ಕಣ್ಣೀರ ಹಾಕಿದರೆ ನಿನ್ನ ಬಡತನ ಮತ್ತಿಷ್ಟು ಹೆಚ್ಚಾಗುತ್ತದೆ ತಂಗಿ, ಹೆಚ್ಚಾಗುತ್ತದೆ. ನೋಡು ತಂಗಿ, ನಮಗೆ ಬಡತನ ಬಂದಿದೆ ಎಂದು ಹಣೆಗೆ ಕೈ ಹಚ್ಚಿಕೊಂಡು ಕುಳಿತುಕೊಳ್ಳದೆ ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕಮ್ಮ, ಧೈರ್ಯದಿಂದ ಎದುರಿಸಬೇಕು. ಆಗ ಈ ಬಡತನ ದುಡಿಯುವುದನ್ನ ಕಂಡರೆ ಓಡಿ ಹೋಗುತ್ತದೆ. ಅದರಂತೆ ಒಂದು ಸಣ್ಣ ಸೂಜಿಯಿಂದ ಹಳ್ಳ ತೊಡೆದು ಎಷ್ಟು ಕಠಿಣವೋ ಹಾಗೆಯೇ ಈ ಹಣ ಎಂಬ ಲಕ್ಷ್ಮಿಯನ್ನು ಸಂಗ್ರಹಿಸುವುದು ಅಷ್ಟೇ ಕಠಿಣಮ್ಮ, ಅಷ್ಟೇ ಕಠಿಣ. ನೋಡಮ್ಮ, ಈ ಜಗತ್ತೆಂಬುದೇ ಒಂದು ಏಣೆ ಇದ್ದಂತೆ. ಏಣೆ ಹಿಡಿದ ಮೇಲೆ ಏರಿದವರೆ ಶ್ರೀಮಂತರು, ಕೆಳಗಿಳಿದವರೆ ಬಡವರಮ್ಮ, ಬಡವರು. ಅದಕ್ಕಾಗಿ ಬಲ್ಲವರು ಒಂದು ಮಾತು ಹೇಳಿದರೆ ತಂಗಿ, ಒಂದು ಮಾತು ಹೇಳಿದರೆ, ಈ ಬಡತನ ಎಂಬುದು ಒಂದು ಭವಸಾಗರವಿದ್ದಂತೆ. ಆ ಭವಸಾಗರವನ್ನು ಕಷ್ಟದ ಹಡಗಿನಿಂದ ಆ ದಡ ಮುಟ್ಟುವುದು ನಮ್ಮ ಕರ್ತವ್ಯ ತಂಗಿ, ನಮ್ಮ ಕರ್ತವ್ಯ. ಬರೀ ಹಾಳಾದ ಬಡತನ ವಿಷಯದಲ್ಲಿ ಮಾತಾಡ್ತಾ ನಿಂತ್ಬಿಟ್ಟಿವಿ. ಮಾತಾಗಿದೆ ಅಣ್ಣ, ಇವತ್ತು ದೀಪಾವಳಿ ಇದೆ, ನಡೆಯೋಣ ಆ ಲಕ್ಷ್ಮೀ ಪೂಜೆಯನ್ನು ಮಾಡೋಣ. ಈ ರೀತಿ ತಂಗಿ, ಲಕ್ಷ್ಮೀ ಪೂಜೆ ನಮ್ಮ ಮನೆಯಲ್ಲಿ ನಡೆಯಬಾರದಮ್ಮ, ನಡೆಯಬಾರದು. ಯಾಕಲ್ಲ ಏನೇನು ಮಾತಾಡ್ತಿದೀಯಾ? ನೋಡು, ಇಂದು ದೀಪಾವಳಿ ಹಬ್ಬ. ಪ್ರತಿಯೊಬ್ಬರ ಮನೆಯಲ್ಲಿ ದೀಪವನ್ನು ಬೆಳಗಿಸಿ, ಪಟಾಕಿಗಳನ್ನು ಹಾರಿಸಿ, ರುಚಿ ರುಚಿಯಾದ ಅಡಿಗೆಯನ್ನು ಮಾಡಿ, ಹೊಸ ಬಟ್ಟೆಗಳನ್ನು ಧರಿಸಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನೀನು ಇಂಥ ಸಂದರ್ಭದಲ್ಲಿ ಪೂಜೆ ಮಾಡುವುದು ಬೇಡ ಅಂತ ಹೇಳ್ತಿದೆಯಲ್ಲ, ಯಾಕೆ ಸವಿತಾ, ಅಗೌರವದ ಮಾತಲ್ಲಮ್ಮ, ಅಗೌರವದ ಮಾತಲ್ಲ. ಇದೇ ದೀಪಾವಳಿ ದಿನವೆಂದು ನೀನು ಹುಟ್ಟಿದ ಸಂತೋಷ, ಇನ್ನೊಂದು ಕೋಣೆಯ ಕಡೆ ನೋಡಿದರೆ ದುಃಖ. ಅದೇನೆಂದರೆ ಇದೇ ದೀಪಾವಳಿ ದಿವಸ ನೀನು ಹುಟ್ಟಿ 2 ವರ್ಷಕ್ಕೆ ನಮ್ಮ ತಂದೆ ತಾಯಿಗಳು ರುದ್ರಗಳ ಕುತಂತ್ರಕ್ಕೆ ಸಿಲುಕಿ ಶಿವನ ಸಾನ್ನಿಧ್ಯ ಸೇರಿದ್ರೆ ಶಿವನ ಸಾನ್ನಿಧ್ಯ. ಅದಕ್ಕಾಗಿ ಈ ದೀಪಾವಳಿ ಹಬ್ಬ ಅಂದ್ರೆ ನನಗೆ ಕಡಲ ಹಬ್ಬ. ಅಂದು ಆ ನನ್ನ ರಕ್ತ ತಂದೆ ತಾಯಿಗಳ ನೆನಪು ಈ ನನ್ನ ಕರುಣ ಪಟದ ಮುಂದೆ ನಿಂತು ಈ ನನ್ನ ನರನಾಡಿಗಳನ್ನು ಬಿಟ್ಟು ತೆರಳುತ್ತಿದೆ ಅಮ್ಮ, ಆಸೆ ನೆನಪಿದೆ. ಆದ್ರೆ ಏನು ಮಾಡುದು, ನನ್ನ ತಾಯಿ ಕೊನೆ ಉಳಿಸಿ ಎಳೆಯುವ ಮುನ್ನವೇ, ತಂದ ನೀನು ಯಾವತ್ತಿದ್ರೂ ಕೊಲೆಗಾರನಾಗಬಾರದೆಂದು ನನ್ನ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟವಮ್ಮ, ಪ್ರಾಣ ಬಿಟ್ಟರು. ಅದಕ್ಕಾಗಿ ನಾನು ಸುಮ್ಮನೆ ಇರುವೆ. ಇಲ್ಲದಿದ್ರೆ ಶಕ್ತರಾತ್ಮಕ್ಕೆ ಕಂಟಕನಾದ ಆ ರುದ್ರನ ರುಂಡವನ್ನು ಚಂಡಾಡಿ ನನ್ನ ಹೆತ್ತ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಕೋರುತ್ತಿದ್ದೆ. ಇಲ್ಲಿ ಬಿಡಮ್ಮ ತಂಗಿ, ಅದೆಲ್ಲ ನಮ್ಮ ದುರಾದೃಷ್ಟ.
ಈ ದೀಪಾವಳಿ ಹಬ್ಬ ನನಗೆ ಸರಳ ಹಬ್ಬ ನೋಡುತ್ತೀನಿ. ಅದಕ್ಕಾಗಿಯೇ ಈ ಲಕ್ಷ್ಮೀ ಪೂಜೆ ಅಂದ್ರೆ ನಿನಗೆ ತಿರಸ್ಕಾರ ನೋಡಮ್ಮ, ತಿರಸ್ಕಾರ. ಅಂದಿನ ಆ ಘಟನೆಗೂ ಹಾಗೂ ಈ ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ, ಯಾವುದೇ ರೀತಿಯ ಸಂಬಂಧವಿಲ್ಲ. ಅದೆಲ್ಲ ವಿಧಿ ಲಿಖಿತ. ನಮ್ಮ ಹಣೆ ಬರದಲ್ಲಿ ಅದೇ ರೀತಿ ಇದ್ರೆ ಯಾರನ್ನು ಮಾಡೋದಕ್ಕೆ ಸಾಧ್ಯ? ಹೀಗಿರುವಾಗ ಆ ದೇವರಿಗೆ ಈ ರೀತಿ ನಿಂದಿಸಿ ಮಾತಾಡೋದು ಸರಿಯಲ್ಲ. ಇಲ್ಲಿ ಬಿಡೋ ಮಕ್ಕಳಿಗೆ ಈ ಹಾಳ ಸಂಸಾರದ ಮಾತಿನಲ್ಲಿ ಇವತ್ತು ನೀನು ಏನು ಗೊತ್ತೇ ಅಮ್ಮನಮ್ಮ, ನೀನು ಹುಟ್ಟಿದ ಹಬ್ಬ ಅಮ್ಮ, ಹುಟ್ಟಿದ ಹಬ್ಬ. ಏನು ನನ್ನ ತಮ್ಮ ಲಕ್ಷ್ಮಣ ಬರ್ನೇ ಇಲ್ಲವಲ್ಲಮ್ಮ. ನೋಡು ತಂಗಿ, ನನ್ನ ತಮ್ಮ ಬಂದ ಮೇಲೆ ಅವನಿಗೆ ಈ ವಿಷಯವನ್ನು ಯಾವತ್ತೂ ಗೊತ್ತಾಗಬಾರದು. ಅವನೊಬ್ಬ ದೊಡ್ಡ ವಿದ್ಯಾವಂತನಾಗಿ ಈ ನಾಡಿಗೆ ಕೀರ್ತಿ ತರುವ ಅಧಿಕಾರಿಯಾಗಿ ಬಾಳಬೇಕಮ್ಮ, ಅಧಿಕಾರಿಯಾಗಿ ಬಾಳಬೇಕು. ಹಾಗೆ ಆಗಲಿ. ಆನಿನ ಕನಸು ನೆನಸಾಗಲಿ. ಹೋರಿ ನೋಡಿ, ನೆನಸುವಷ್ಟರಲ್ಲಿ ಅಣ್ಣ ಬರ್ತಿದ್ದಾನೆ. ಎಲ್ಲ ಆಗತ್ತನದ ಅಣ್ಣ ನನಗೆ ಆಶೀರ್ವಾದ. ಹೇಳು ತಮ್ಮ, ಹೇಳು. ಶ್ರೀ ರಾಮಾಯಣದಲ್ಲಿ ಆ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣ ಇದ್ದಂತೆ ಇಂದು ನೀನು ಕೂಡ ಈ ಕಲಿಯುಗದಲ್ಲಿ ಕೀರ್ತಿ ಶಾಲಿಯಾಗಿ ಬಾಳಪ್ಪ, ಕೀರ್ತಿ ಶಾಲಿಯಾಗಿ ಬಾಳು. ಆಗಲಣ್ಣ, ದಿನನಿತ್ಯ ಕೀಳು ವರ್ಗದ ಜನ ಮೇಲೆ ವರ್ಗದ ಜನರಿಂದ ತುಳಿತಕ್ಕೆ ಒಳಗಾಗುತ್ತಿದ್ದಾರೆ. ರಾಜಕೀಯ ಪುಡಾರಿಗಳು ಪುಂಡಾಟಿಕೆ ನಡೆಸುತ್ತಿದ್ದಾರೆ. ಇವರೆಲ್ಲರನ್ನು ಒದ್ದು ಓಡಿಸಬೇಕಾದ್ರೆ ಅಕಾರ ಉಕಾರ ಮೆಟ್ಟಿ ಓಂಕಾರ ಎಂಬ ಹೆಸರಿನ ಬದಲಾಗಿ ಇವರೆಲ್ಲರನ್ನು ಒದ್ದು ಓಡಿಸಿ ನಾನು ಪೊಲೀಸ್ ಅಧಿಕಾರಿ ಆಗಿ ಆಗ್ತೀನಣ್ಣ. ಇದು ನಿನ್ನ ಪಾಲನೆಗೂ ಸತ್ಯ. ಅಣ್ಣ, ತಂಗಿ ನೀನು ಏನು ವಿಚಾರ ಮಾಡ್ತಿದ್ರಲ್ಲ, ಅದು ಏನು? ಹಾಗೇನೇನು ಲಕ್ಷ್ಮಣ, ಇವತ್ತು ತಂಗಿಯ ಹುಟ್ಟುಹಬ್ಬ, ನೀನು ಬೇಗನೆ ಬಂದು ವಿಚಾರ ಮಾಡುತ್ತಾ ನಿಂತಿದ್ದೇವೆ ಅಷ್ಟೇ. ಹೌದಣ್ಣ, ನೀನು ಬರೋದಕ್ಕಾಗಿ ನಾವು ನೆನೆಸ್ತಾ ಇದ್ವಿ. ಅಷ್ಟರಲ್ಲಿ ನೀನೇ ಬರ್ಬಿಟ್ಟೆ. ತಂಗಿ, ನಿನಗೆ ಒಂದು ಹೊಸ ಸೀರೆ ತಂದಿದ್ದೀನಿ. ಈ ಬಡ ಅಣ್ಣನ ಅಲ್ಪ ಕಾಣಿಕೆಯನ್ನು ತಗೋಮ್ಮ. ತಂಗಿ ನಡೆಯಮ್ಮ, ಈ ನನ್ನ ಹಾಳಾದ ಬಡತನದಲ್ಲಿ ನಿನ್ನ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲು ಆಗದಿದ್ದರು ನಿನಗೆ ಆರತಿ ಮಾಡಿ ಕೇಕ್ ಕಟ್ ಮಾಡಿ ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡುತ್ತೇವೆ. ಕುಳಿತುಕೊಳ್ಳೋಣ, ಕುಳಿತುಕೊಳ್ಳ. ಅಣ್ಣ, ನೀವು ಎಂತ ಕಾಣಿಕೆ ತಂದ್ರು ಕೂಡ ಅದು ನನಗೆ ಬಂಗಾರ.
ತಂಗಿಯ ಹುಟ್ಟಬ್ಬ ನೆನಪಿಗಾಗಿ ಒಂದು ಮಿಸ್ ಮಾಡ್ಕೊಂಡು ಹೋಗು ಅಪ್ಪ ಬಸ್ಸು ಆ ಕೈ ಒಳಗ break dance. Da 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 da